ಇಂದಿನ ನಮ್ಮ ವಿಶೇಷ ದೀಪ ಅಧ್ಯಯನಕ್ಕೆ ಸ್ವಾಗತ. ನಮಸ್ಕಾರ. ನಾವಿವತ್ತು ಜುಲೈ 6, 2025ರ ಉದಯವಾಣಿ ದಿನಪತ್ರಿಕೆ ನೋಡ್ತಾ ಇದ್ದೀವಿ. ಅದರಲ್ಲಿರೋ ಪ್ರಮುಖ ಸುದ್ದಿಗಳು, ಅದರ ಹಿಂದಿನ ಒಳನೋಟಗಳು, ಅದನ್ನೆಲ್ಲ ಸ್ವಲ್ಪ ಆಳವಾಗಿ ನೋಡೋಣ. ಹೌದು. ಮೊದಲಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮುಖ್ಯವಾದ ವರದಿ ಇದೆ ಅಲ್ವಾ? ಹೌದು, ಇದು ಬಹಳ ಚರ್ಚೆಯಲ್ಲಿದ್ದ ವಿಷಯ. ಕೋವಿಡ್ ಲಸಿಕೆ, ಅದರಿಂದ ಹೃದಯಾಘಾತ ಆಗ್ತಿದೆ ಅನ್ನೋ ಒಂದು ಭಯ, ಆತಂಕ ಜನರಲ್ಲಿತ್ತು. ಆದ್ರೆ ಬೆಂಗಳೂರಿನ ಪ್ರಸಿದ್ಧ ಜಯದೇವ ಹೃದ್ರೋಗ ಆಸ್ಪತ್ರೆ ಇದೆಯಲ್ಲ, ಅವರ ತಜ್ಞರ ಸಮಿತಿ ಒಂದು ವರದಿ ಕೊಟ್ಟಿದೆ. ಏನ್ ಹೇಳಿದ್ದಾರೆ? ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ಲಸಿಕೆಗೂ ಹೃದಯಾಘಾತಕ್ಕೂ ನೇರವಾದ ಸಂಬಂಧ ಇದೆ ಅನ್ನೋದಕ್ಕೆ ಆಕ್ಚುಲಿ ಯಾವುದೇ ವೈಜ್ಞಾನಿಕ ಆಧಾರ ಇಲ್ಲ ಅಂತ. ಅಬ್ಬಾ, ಅಂದ್ರೆ ಆ ಆತಂಕ ಈಗ ಬೇಡ ಅಂತಾಯ್ತು. ಇದು ದೊಡ್ಡ ನಿರಾಳ ಸುದ್ದಿ. ಖಂಡಿತ. ಆದ್ರೆ ವರದಿಯಲ್ಲಿ ಬೇರೆ ಏನೂ ಹೇಳಿದಾರ? ಸುಮ್ನೆ ಸಂಬಂಧ ಇಲ್ಲ ಅಂತ ಹೇಳಿದ್ರಾ ಅಥವಾ ಬೇರೆ ಕಾರಣಗಳ ಬಗ್ಗೆ ಏನಾದ್ರೂ ಬೆಳಕು ಚೆಲ್ಲಿದಾರಾ? ಇಲ್ಲ, ಖಂಡಿತ ಹೇಳಿದರೆ. ಸುಮಾರು ಒಂದು 250 ಹೃದ್ರೋಗಿಗಳನ್ನ ಅಧ್ಯಯನ ಮಾಡಿದ್ದಾರೆ ಅವರು. 250? ಹೌದು. ಅದ್ರಲ್ಲಿ ಕಂಡು ಬಂದಿದ್ದೇನೆಂದ್ರೆ, ಲಸಿಕೆಗಿಂತ ಹೆಚ್ಚಾಗಿ ಅಧಿಕ ರಕ್ತದೊತ್ತಡ, ಅಂದ್ರೆ ಬಿಪಿ ಮತ್ತೆ ಮಧುಮೇಹ, ಶುಗರ್ ಅಂತಾರಲ್ಲ, ಇವು ಹೃದಯಕ್ಕೆ ಹೆಚ್ಚು ಅಪಾಯಕಾರಿ ಅಂತ. ಅಂದ್ರೆ ಲಸಿಕೆ ಬಗ್ಗೆ ಚಿಂತೆ ಮಾಡೋ ಬದಲು ಈ ಬಿಪಿ, ಶುಗರ್ ಬಗ್ಗೆ ಜಾಸ್ತಿ ಗಮನ ಕೊಡಬೇಕು. ನಿಜ. ಹಾಗಾಗಿ ಆ ಸಮಿತಿ ಕೆಲವು ಶಿಫಾರಸುಗಳನ್ನು ಮಾಡಿದೆ. ಜೀವನ ಶೈಲಿ ಬದಲಾವಣೆ, ಆರೋಗ್ಯಕರ ಆಹಾರ ಸೇವನೆ, ವ್ಯಾಯಾಮ, ಇದೆಲ್ಲದರ ಜೊತೆಗೆ ಶಾಲಾ ಮಟ್ಟದಲ್ಲೇ ಅಂದ್ರೆ ಚಿಕ್ಕ ವಯಸ್ಸಿನಲ್ಲೇ ಹೃದಯದ ಆರೋಗ್ಯದ ಬಗ್ಗೆ ಅರಿವು ಮೂಡಿಸಬೇಕು ಅಂತ ಹೇಳಿದ್ದಾರೆ. ಇದು ಬಹಳ ಮುಖ್ಯ ಅಲ್ವಾ? ಖಂಡಿತ. ಇದು ತುಂಬಾ ದೂರದೃಷ್ಟಿಯ ಸಲಹೆ. ಸರಿ, ಆರೋಗ್ಯದ ವಿಷಯದಿಂದ ಈಗ ಸ್ವಲ್ಪ ರಾಜಕೀಯದ ಕಡೆ ಗಮನ ಹರಿಸೋಣ. ಮಹಾರಾಷ್ಟ್ರದಲ್ಲಿ ಏನೋ ಒಂದು ಅಚ್ಚರಿ ನಡೆದಿದೆ ಅಂತ. ಹೌದು, ಇದೊಂದು ದೊಡ್ಡ ಬೆಳವಣಿಗೆ. ಸುಮಾರು 20 ವರ್ಷಗಳ ನಂತರ ಠಾಕ್ರೆ ಸಹೋದರರು, ಅಂದ್ರೆ ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ. ಅವರಿಬ್ರುನಾ? ಹೌದು, ಅವರಿಬ್ರು ಮುಂಬೈನಲ್ಲಿ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಯಾವ ಕಾರಣಕ್ಕೆ? ಏನಾದರೂ ವಿಶೇಷ ಸಂದರ್ಭ ಇತ್ತಾ? ವಿಷಯ ಏನಪ್ಪಾ ಅಂದ್ರೆ, ಸರ್ಕಾರ ಮರಾಠಿ ಭಾಷೆಯನ್ನ ಕಡ್ಡಾಯಗೊಳಿಸೋಕೆ ಒಂದು ಆದೇಶ ತಂದಿತ್ತು. ಅದನ್ನಾಮೇಲೆ ಹಿಂಪಡೆದ್ರು, ಅದು ಬೇರೆ ವಿಷಯ. ಆದ್ರೆ ಆ ಆದೇಶದ ವಿರುದ್ಧ ಇಬ್ರೂ ಒಟ್ಟಿಗೆ ಪ್ರತಿಭಟನೆ ನಡೆಸಿದ್ದಾರೆ. ಅಚ್ಚರಿನೇ ಸರಿ. 20 ವರ್ಷಗಳ ರಾಜಕೀಯ ವೈರತ್ವ ಮರೆತು ಒಂದಾಗಿದ್ದಾರೆ ಅಂದ್ರೆ? ಹೌದು. ಮರಾಠಿಗಾಗಿ, ಮರಾಠಿಗರಿಗಾಗಿ ನಮ್ಮ ಒಗ್ಗಟ್ಟು ಒಂಟ ಘೋಷಣೆ ಬೇರೆ ಕೂಗಿದ್ದಾರೆ. ಇದು ಕೇವಲ ಆ ಒಂದು ವಿಷಯಕ್ಕೆ ಸೀಮಿತವಾದ ಒಗ್ಗಟ್ಟ, ಅಥವಾ ಇದರ ಹಿಂದೆ ಏನಾದರೂ ರಾಜಕೀಯ ಲೆಕ್ಕಾಚಾರ ಇರ್ಬೋದಾ? ಮುಂಬರುವ ಚುನಾವಣೆಗಳ ಮೇಲೆ ಏನಾದರೂ ಪರಿಣಾಮ? ಖಂಡಿತ ಇದರಲ್ಲಿ ರಾಜಕೀಯ ಆಯಾಮ ಇದ್ದೇ ಇರುತ್ತೆ. ಮುಂದೆ ಬಿಎಂಸಿ ಚುನಾವಣೆ ಇದೆ, ಆಮೇಲೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ಕೂಡ ಬರುತ್ತೆ. ಹೌದು. ಈ ಹಿನ್ನೆಲೆಯಲ್ಲಿ ಇದೊಂದು ಮಹತ್ವದ ನಡೆ ಅಂತಲೇ ವಿಶ್ಲೇಷಿಸಲಾಗ್ತಿದೆ. ಉದ್ಧವ್ ಠಾಕ್ರೆ ಅವರು ಗೆಲ್ಲೋ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಜ್ ಠಾಕ್ರೆ ಅವರಂತೂ ಹಿಂದಿ ಹೇರಿಕೆಯನ್ನ ನಾವು ಯಾವತ್ತೂ ಒಪ್ಪಲ್ಲ ಅಂತ ತಮ್ಮ ನಿಲುವನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಅಂದ್ರೆ ಪ್ರಾದೇಶಿಕ ಅಸ್ಮಿತೆಯ ವಿಷಯ ಮತ್ತೆ ಮುನ್ನೆಲೆಗೆ ಬಂದಾಗಿದೆ. ಹೌದು, ರಾಜಕೀಯದಲ್ಲಿ ಇದು ಯಾವಾಗ್ಲೂ ಒಂದು ಪ್ರಭಾವ ಅಸ್ತ್ರವೇ. ಸರಿ, ಮಹಾರಾಷ್ಟ್ರದಿಂದ ನಮ್ಮ ಬೆಂಗಳೂರಿಗೆ ಬರೋಣ. ಇಲ್ಲೂ ರಾಜಕೀಯ ಚಟುವಟಿಕೆ ಜೋರಾಗಿದೆ, ಆದ್ರೆ ಅದು ನಮ್ಮ ಮೆಟ್ರೋ ಸುತ್ತ. ಹಳ್ದಿ ಮಾರ್ಗದ ಬಗ್ಗೆ ಅಲ್ವಾ? ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗಿನ ಲೈನ್. ಹೌದು, ಅದೇ. ಅದು ಶುರುವಾಗೋ ತಡ ಆಗ್ತಾ ಇದೆ ಅಂತ ದೊಡ್ಡ ಚರ್ಚೆನ ನಡೀತಿದೆ. ಆಗಿದೆ. ಬಿಜೆಪಿ ಸಂಸದರು, ಶಾಸಕರು ಎಲ್ಲ, ರಾಜ್ಯ ಸರ್ಕಾರ ಮತ್ತೆ ಬಿಎಂಆರ್ಸಿಎಲ್ ಅಂದ್ರೆ ನಮ್ಮ ಮೆಟ್ರೋ ನಿಗಮ ಅವರ ವೈಫಲ್ಯದಿಂದ ಹೀಗಾಗ್ತಿದೆ ಅಂತ ಆರೋಪ ಮಾಡ್ತಿದ್ದಾರೆ. ಏನ್ ಹೇಳ್ತಿದ್ದಾರೆ ಅವರು? ಆಗಸ್ಟ್ ಒಳಗಡೆ ಸೇವೆ ಶುರು ಮಾಡ್ಲಿಲ್ಲ ಅಂದ್ರೆ ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಓಹೋ, ಆದ್ರೆ ಆ ಕಡೆ ಕಾಂಗ್ರೆಸ್ನಲ್ಲೂ ಸುಮ್ನೆ ಕೂತಿಲ್ಲ ಅನ್ಸುತ್ತೆ. ಇಲ್ಲ, ಖಂಡಿತ ಇಲ್ಲ. ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡ್ತಿದ್ದಾರೆ. 2017ರಲ್ಲಿ ಟೆಂಡರ್ ಕರೆದಾಗಲೇ ಸಮಸ್ಯೆಗಳಿತ್ತು, ಅದರಿಂದಲೇ ವಿಳಂಬ ಆಗಿದೆ ಅಂತ ಅವರು ಧರಣಿ ಕೂಡ ನಡೆಸಿದ್ದಾರೆ. ಅಂದ್ರೆ ಇಲ್ಲಿ ಆರೋಪ ಪ್ರತ್ಯಾರೋಪ ನಡೀತಾನೆ ಇದೆ. ಇದರ ಮಧ್ಯೆ ಜನರಿಗೆ ಮಾತ್ರ ಮೆಟ್ರೋ ಸೌಲಭ್ಯ ಸಿಗೋ ತಡ ಆಗ್ತಿದೆ. ನಿಜ. ದೊಡ್ಡ ಪ್ರಾಜೆಕ್ಟ್ಗಳಲ್ಲಿ ಈ ರೀತಿ ರಾಜಕೀಯ ಕೆಸರೆರ್ಚಾಟ ಸಾಮಾನ್ಯ ಬಿಡಿ. ಆದ್ರೆ ಅಂತಿಮವಾಗಿ ತೊಂದರೆ ಅನುಭವಿಸೋದು ಮಾತ್ರ ಪ್ರಯಾಣಿಕರು. ಸರಿ, ರಾಜಕೀಯ ಆಯ್ತು. ಈಗ ಸ್ವಲ್ಪ ಸಿನಿಮಾ ರಂಗದ ಕಡೆ ನೋಡೋಣ. ಅಲ್ಲೂ ಒಂದು ಹೇಳಿಕೆ ಸ್ವಲ್ಪ ಸದ್ದು ಮಾಡ್ತಿದೆ ಅಲ್ವಾ? ಹೌದು. ನಟಿ ರಶ್ಮಿಕಾ ಮಂದಣ್ಣ ಅವರ ಬಗ್ಗೆ ಅವರು ಕೊಡವ ಸಮುದಾಯದಿಂದ ಬಂದ ಮೊದಲ ನಟಿ ನಾನು ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಹಾಗಂತ ಹೇಳಿದ್ರಾ? ಹೌದು. ಇದು ಸೋಷಿಯಲ್ ಮೀಡಿಯಾದಲ್ಲಿ ಈಗ ವೈರಲ್ ಆಗಿದೆ. ಸ್ವಲ್ಪ ಚರ್ಚೆಗೂ ಗ್ರಾಸವಾಗಿದೆ. ಯಾಕೆ ಚರ್ಚೆ? ಇದ್ರಲ್ಲೇನು ವಿವಾದ? ವಿವಾದ ಅಂತಲ್ಲ, ಆದ್ರೆ ಚರ್ಚೆ ಯಾಕಂದ್ರೆ ಕೊಡವ ಸಮುದಾಯದಿಂದ ರಶ್ಮಿಕಾ ಅವರಿಗಿಂತ ಮುಂಚೆಯೇ
ಬೇರೆ ನಟಿಯರು ಬಂದಿದ್ದಾರೆ ಅಂತ ಕೆಲವರು ನೆನಪಿಸ್ತಿದ್ದಾರೆ. ಉದಾಹರಣೆಗೆ ಪ್ರೇಮಾ ಅವರು, ಡೈಸಿ ಬೋಪಣ್ಣ, ಹರ್ಷಿಕಾ ಪೂಣಚ್ಚ. ಹೌದು ಹೌದು, ಅವರೆಲ್ಲ ಇದ್ದಾರೆ. ಹೌದು. ಹಾಗಾಗಿ ಈ ಹೇಳಿಕೆ ಬಗ್ಗೆ ಸ್ವಲ್ಪ ಮಿಶ್ರ ಪ್ರತಿಕ್ರಿಯೆ ಬಂದಿದೆ. ಆದ್ರೆ ಹರ್ಷಿಕಾ ಪೂಣಚ್ಚ ಅವರು ಈ ಬಗ್ಗೆ ವಿವಾದ ಅನಗತ್ಯ, ರಶ್ಮಿಕಾ ಬಗ್ಗೆ ನನಗೆ ಗೌರವ ಇದೆ ಅಂತ ಹೇಳಿರೋದು ಏನೋ ಅದು ಒಂದು ಒಳ್ಳೆಯ ಬೆಳವಣಿಗೆ. ಸೌಹಾರ್ದಯುತವಾಗಿ ಬಗೆಹರಿದ್ರೆ ಸರಿ. ಓಕೆ, ಈಗ ಕ್ರೀಡಾ ಲೋಕಕ್ಕೆ ಹೋಗೋಣ. ಇಲ್ಲೊಂದು ಹೆಮ್ಮೆಯ ಸುದ್ದಿ ಇದೆ. ಅದು ನಮ್ಮ ಬೆಂಗಳೂರಿನಲ್ಲೇ ನಡೆದಿದ್ದು. ಖಂಡಿತವಾಗಿಯೂ ಇದು ನಿಜಕ್ಕೂ ಬೆಂಗಳೂರಿನ ಕ್ರೀಡಾ ಪ್ರೇಮಿಗಳಿಗೆ ಹಬ್ಬದ ವಾತಾವರಣ ತಂದಿತ್ತು. ಒಲಿಂಪಿಕ್ ಚಾಂಪಿಯನ್ ನೀರಜ್ ಚೋಪ್ರಾ. ಆಹಾ, ನಮ್ಮ ಗೋಲ್ಡನ್ ಬಾಯ್. ಹೌದು, ಅವರು ಬೆಂಗಳೂರಿನ ಕಂಠೇರವ ಕ್ರೀಡಾಂಗಣದಲ್ಲಿ ಮೊಟ್ಟಮೊದಲ ಬಾರಿಗೆ ಆಯೋಜಿಸಲಾಗಿದ್ದ ಜಾವ್ಲಿನ್ ಥ್ರೋ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದಿದ್ದಾರೆ. ಅದ್ಭುತ. ಅವರು ಭಾರತದಲ್ಲಿ, ಅದರಲ್ಲೂ ಬೆಂಗಳೂರಲ್ಲೇ ಸ್ಪರ್ಧಿಸಿದ್ದು ವಿಶೇಷ ಅಲ್ವಾ? ಹೌದು, ಇದು ಈ ವರ್ಷ ಭಾರತದಲ್ಲಿ ನಡೆದ ಅವರ ಮೊದಲ ಸ್ಪರ್ಧೆ. ತಮ್ಮ ಕೊನೆಯ 6ನೇ ಪ್ರಯತ್ನದಲ್ಲಿ 86.48 ಮೀಟರ್ ದೂರ ಎಸೆದು ಮೊದಲ ಸ್ಥಾನ ಪಡೆದ್ರು. ವಾವ್! ಅಲ್ಲಿ ವಾತಾವರಣ ಹೇಗಿತ್ತು? ಜನ ಸೇರಿದ್ರಾ? ಓ, ಅದ್ಭುತವಾಗಿತ್ತು. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು, ಹೀಗೆ ಸಾವಿರಾರು ಕ್ರೀಡಾಭಿಮಾನಿಗಳು ಸೇರಿದ್ರು. ನಿಜಕ್ಕೂ ಒಂದು ಐತಿಹಾಸಿಕ ಕ್ಷಣಕ್ಕೆ ಎಲ್ಲರೂ ಸಾಕ್ಷಿಯಾದರು. ಖಂಡಿತ, ಕೇಳೋದಕ್ಕೇನೆ ಖುಷಿಯಾಗುತ್ತೆ. ಸರಿ, ಇಂದಿನ ಈ ನಮ್ಮ ದೀಪ ಅಧ್ಯಯನದಲ್ಲಿ ನಾವು ಹಲವು ವಿಭಿನ್ನ ವಿಷಯಗಳನ್ನು ನೋಡಿದ್ದೇವೆ. ಹೌದು, ಆರೋಗ್ಯದ ಬಗ್ಗೆ ಇದ್ದ ಒಂದು ಆತಂಕಕ್ಕೆ ಸ್ಪಷ್ಟನೆ ಸಿಕ್ಕಿದೆ. ಮಹಾರಾಷ್ಟ್ರದಲ್ಲಿ ಅನಿರೀಕ್ಷಿತ ರಾಜಕೀಯ ಮೈತ್ರಿ, ನಮ್ಮ ಬೆಂಗಳೂರಿನ ಮೆಟ್ರೋ ವಿಳಂಬದ ರಾಜಕೀಯ, ಆಮೇಲೆ ಚಿತ್ರರಂಗದ ಸಣ್ಣ ಚರ್ಚೆ, ಮತ್ತು ಕೊನೆಯಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಭಾರತದ ಹೆಮ್ಮೆಯ ಕ್ಷಣ. ಒಟ್ಟಿನಲ್ಲಿ ಇವತ್ತಿನ ಸುದ್ದಿಗಳಲ್ಲಿ ಏನೋ ವೈಜ್ಞಾನಿಕ ಸತ್ಯಗಳು, ರಾಜಕೀಯ ತಂತ್ರಗಳು, ಸಾರ್ವಜನಿಕ ಅಭಿಪ್ರಾಯಗಳು ಹೇಗೆಲ್ಲಾ ಇರುತ್ತೆ ಅನ್ನೋದಕ್ಕೆ ಒಳ್ಳೆ ಉದಾಹರಣೆಗಳು ಸಿಕ್ಕವು. ಹೌದು. ಈ ಚರ್ಚೆಯನ್ನ ಮುಗಿಸೋ ಮೊದಲು ಕೇಳುಗರು ಯೋಚಿಸೋದಕ್ಕೆ ಒಂದು ಪ್ರಶ್ನೆ ಅಥವಾ ಆಲೋಚನೆ ಬಿಟ್ಟೋಗೋಣವೆ? ಖಂಡಿತ. ಇವತ್ ನಾವು ನೋಡದ ಹಾಗೆ ರಾಜಕೀಯದಲ್ಲಿ ಎದುರಾಳಿಗಳಾಗಿದ್ದವರು ಒಂದು ಸಾಮಾನ್ಯ ಸವಾಲು ಅಥವಾ ಗುರಿ ಬಂದಾಗ ಎಷ್ಟು ಬೇಗ ಒಂದಾಗ್ಬಿಡ್ತಾರೆ ಅಲ್ವಾ? ಹೌದು. ಇದು ಅವರ ಮೂಲ ಆದ್ಯತೆಗಳು, ಅವರ ನಿಜವಾದ ನಿಲುವುಗಳು, ಅಥವಾ ಸದಾ ಬದಲಾಗ್ತಾ ಇರುವ ರಾಜಕೀಯ ತಂತ್ರಗಳ ಬಗ್ಗೆ ಏನನ್ನು ಸೂಚಿಸುತ್ತೆ ಅಂತ ಸ್ವಲ್ಪ ಯೋಚಿಸಬಹುದಲ್ವಾ? ಖಂಡಿತವಾಗಿ ಯೋಚಿಸಬೇಕಾದ ವಿಷಯವೇ.